ದೇವಾಲಯದ ಆದಾಯದ ಮೇಲೆ ಸರ್ಕಾರ ಯಾವಾಗ ಕಣ್ಣಿಟ್ಟು ವಿಧೇಯಕವನ್ನ ಮಂಡನೆ ಮಾಡ್ತೋ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರ ಈಗ ದೇವಾಲಯದ ಹುಂಡಿ ಹಣದ ಮೇಲೆ ಕಣ್ಣಿಟ್ಟಿದೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ಬಿವೈ ವಿಜಯೇಂದ್ರ. ಮುಂದುವರೆದು ಮಾತನಾಡ್ತಾರೆ ಬಿವೈ ವಿಜಯೇಂದ್ರ. ವಿಧಾನಸೌಧದ ಮುಂದೆ ಒಂದು ಹುಂಡಿಯನ್ನ ಇಟ್ಟುಬಿಡಿ, ನೀವು ಯಾರೇ ದಾನಿಗಳು ಬಂದರೂ ಕೂಡ ಅಲ್ಲೇ ಬಂದು ದಾನ ಮಾಡ್ತಾರೆ ಸರ್ಕಾರಕ್ಕೆ, ಸರ್ಕಾರದ ಬೊಕ್ಕಸಕ್ಕೆ. ವಾರದಲ್ಲಿ ಸರ್ಕಾರದಿಂದ ಹಲವು ವಿವಾದ ಅಂಥೇಳಿ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. 28ಕ್ಕೆ 28 ಕ್ಷೇತ್ರಗಳಲ್ಲಿ ನಮ್ಮ ಮೈತ್ರಿ ಗೆಲ್ಲುತ್ತದೆ ಅಂಥೇಳಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಹಾಗಾದ್ರೆ ಏನೇನು ಹೇಳಿದ್ದಾರೆ ಬಿವೈ ವಿಜಯೇಂದ್ರ, ಬಿಜೆಪಿಯ ರಾಜ್ಯಾಧ್ಯಕ್ಷ? ಬನ್ನಿ ನೋಡೋಣ. ಶ್ರೀಮಂತ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ನಾನು ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆನ ಕೊಡ್ತೇನೆ. ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೇ ಒಂದು ಹುಂಡಿ ಇಟ್ಬಿಟ್ರೆ, ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ, ಸರ್ಕಾರ ನಡೆಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಹಣಕಾಸಿನ ತೊಂದರೆ ಆಗ್ತಾಯಿದೆ ಅಂಥೇಳಿ ವಿಧಾನಸೌಧದ ಮುಂದೆನೇ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ. ನಿಜವಾಗ್ಲೂ ಕೂಡ ನಮ್ಮ ರಾಜ್ಯಕ್ಕೆ, ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ ನಮ್ಮ ರಾಜ್ಯನೂ ಕೂಡ ಒಂದು, ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯ ಕರ್ನಾಟಕ ಕೂಡ ಹೌದು. ಇಂಥ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಈಗ ಆಗಿದೆಯಲ್ಲ ಅಂಥೇಳಿ ನಿಜವಾಗ್ಲೂ ಕೂಡ ಇದೊಂದು ದುರಾದೃಷ್ಟ. ಈ ಒಂದು ಸರ್ಕಾರ ಈ ಮಟ್ಟಕ್ಕೆ ಇಳಿದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ತಲೆ ತಗ್ಗಿಸ್ತಕ್ಕಂಥ ಒಂದು ಸಂದರ್ಭ. ಶ್ರೀಮಂತ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ನಾನು ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆನ ಕೊಡ್ತೇನೆ. ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೇ ಒಂದು ಹುಂಡಿ ಇಟ್ಬಿಟ್ರೆ, ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ, ಸರ್ಕಾರ ನಡೆಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಹಣಕಾಸಿನ ತೊಂದರೆ ಆಗ್ತಾಯಿದೆ ಅಂಥೇಳಿ ವಿಧಾನಸೌಧದ ಮುಂದೆನೇ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ. ಕರ್ನಾಟಕ ಕೂಡ ಹೌದು. ಇಂಥ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಈಗ ಆಗಿದೆಯಲ್ಲ ಅಂತೇಳಿ ರಾಜ್ಯ ಸರ್ಕಾರದ ಈ ನಿರ್ಧಾರ, ಅದಕ್ಕೆ ವಿರೋಧ ಪಕ್ಷಗಳ ವಿರೋಧ, ಇದೆಲ್ಲದರ ಬಗ್ಗೆ ಜಿಲ್ಲಾವಾರು ಜನರ ಪ್ರತಿಕ್ರಿಯೆ ಯಾವ ರೀತಿ ಇದೆ, ಹಾಗೆ ಅಲ್ಲಿನ ಸ್ಥಳೀಯ ನಾಯಕರು ಏನು ಹೇಳ್ತಿದ್ದಾರೆ, ಇದರ ಮಾಹಿತಿಯೊಂದಿಗೆ ನಮ್ಮ ಮೂವರು ಜಿಲ್ಲಾ ವರದಿಗಾರರು ಅಟ್ ಅ ಟೈಮ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಹಾಗೆ ಮಂಜು ಪತ್ತಾರ್, ಹಾಗೆ ಮಲ್ಲಿಕಾರ್ಜುನ್ ಮರಕಲೆ, ಮೂವರೂ ಕೂಡ ನೇರ ಸಂಪರ್ಕದಲ್ಲಿರೋದು. ಎಲ್ಲರಿಂದ ಆಯಾ ಜಿಲ್ಲೆಗಳಲ್ಲಿ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ಗಮನಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಮೊದಲದಾಗಿ ಮೈಲಾರಿಯಿಂದ ಪ್ರಾರಂಭ ಮಾಡೋಣ. ಮೈಲಾರಿ, ನೋಡಿ, ರಾಜ್ಯ ಸರ್ಕಾರದ ಈ ನಿರ್ಧಾರ, ದೇಗುಲಗಳ ಆದಾಯದಲ್ಲಿ ಪರ್ಸೆಂಟೇಜ್ ರಾಜ್ಯ ಸರ್ಕಾರದ ಖಜಾನೆಗೆ ಅಂತ ಹೇಳಿ, ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಜನರ ಪ್ರತಿಕ್ರಿಯೆ ಯಾವ ರೀತಿ ಇದೆ, ಹಾಗೆ ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆಗೆ ಪಾತ್ರವಾಗ್ತಾ ಇದೆ ಈ ನಿರ್ಧಾರ? ಖಂಡಿತ ಸ್ಮಿತಾ, ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 15ಕ್ಕೂ ಅಧಿಕ ಧಾರ್ಮಿಕ ಇಲಾಖೆಗೆ ಒಳಪಟ್ಟಂಥ ದೇವಸ್ಥಾನಗಳಿವೆ. ಆದರೆ ಬೆಳಗಾವಿಯಲ್ಲೂ ಕೂಡ ಏನು ರಾಜ್ಯ ಸರ್ಕಾರ ಏನು ಈ ಒಂದು ಹಿಂದೂ ಧಾರ್ಮಿಕ ವಿಧೇಯಕವನ್ನು ಮಂಡನೆ ಮಾಡಿದೆ, ಅದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನು ಮಾಡಿದೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಹಣ ಏನು ಬರಿದಾಗಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ನನ್ನ ಜೊತೆಗೆ ಅಂದರೆ ನಾನು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಸೂರ್ಯ ದೇವರ ದೇವಸ್ಥಾನದಲ್ಲಿ ಇರುವಂಥದ್ದು. ಇಲ್ಲಿ ದೇವಸ್ಥಾನದ ಜನ ಕೂಡ ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡಿಸ್ತೇನೆ. ಸರ್, ಕಾಂಗ್ರೆಸ್ ಸರ್ಕಾರ ಇವತ್ತು ವಿಧೇಯಕವನ್ನು ಮಂಡಿಸಿದೆ. ಏನಂದರೆ 1 ಕೋಟಿಗೂ ಅಧಿಕ ಇರುವಂಥ ದೇವಸ್ಥಾನದಲ್ಲಿ 10% ಹಣವನ್ನು ಕೊಡಬೇಕಂತ. ಬಹುಶಃ ಇತಿಹಾಸದಲ್ಲೇ ಯಾವುದೇ ಸರ್ಕಾರ ಮಾಡದಿರುವಂಥ ದರಿದ್ರ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವರ ಸರ್ಕಾರದ ಆದೇಶಗಳನ್ನ ನೋಡ್ತಾ ಇದ್ದರೆ ಮೊಘಲರ ಆಳ್ವಿಕೆ ನೆನಪಾಗುತ್ತೆ. ಮೊಘಲರ ಆಳ್ವಿಕೆಯಲ್ಲಿ ನಮ್ಮ ಮನೆಯಲ್ಲಿ ನಾವು ಹಿಂದೂಗಳಾಗಿರುವುದಕ್ಕೆ ತೆರಿಗೆ ಕಟ್ಟಬೇಕಾಗಿತ್ತು. ಅದೇ ರೀತಿಯ ಮತ್ತೆ ಸಂದರ್ಭವನ್ನು ಈ ಕಾಂಗ್ರೆಸ್ ಸರ್ಕಾರ ಮತ್ತೆ ಮರುಕಳಿಸುತ್ತೆ ಅಂತ ಹೇಳ್ತೀನಿ. ಆಮೇಲೆ ಇವರಿಗೆ ಗ್ಯಾರಂಟಿ ಯೋಜನೆಗಳು ಏನಿದಾವಲ್ಲ, ಅವಕ್ಕೆ ಕೊಡಲಿಕ್ಕೆ ರಾಜ್ಯದ ಬೊಕ್ಕಸೆ ಖಾಲಿಯಾಗಿದೆ. ಆ ಖಾಲಿಯಾದ ಬೊಕ್ಕಸೆಯನ್ನು ಯಾವ ರೀತಿ ಕ್ರೋಢೀಕರಣ ಮಾಡಬೇಕಂತ ಇವರಿಗೆ ತಿಳಿತಾ ಇಲ್ಲ. ಅದಕ್ಕೆ ನಮ್ಮ ಹಿಂದೂಗಳ ದೇವಾಲಯಗಳನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಕಳ್ಳತನ ಅಂತ ಅಂದರೂ ತಪ್ಪಿಲ್ಲ,
ಕೊಳ್ಳೆ ಹೊಡೆಯೋದು ತಪ್ಪು. ಇದನ್ನು ಖಂಡಿಸ್ತೀವಿ ಸಮಸ್ತ ಹಿಂದೂ ಬಾಂಧವರಿಂದ, ಎಲ್ಲ ಸಮಸ್ತ ಹಿಂದೂಗಳಿಂದ ನಾವು ಖಂಡಿಸ್ತೀವಿ. ಅಂದರೆ ಈ ಸರ್ಕಾರದಲ್ಲಿ ದುಡ್ಡೇನೇ ಇಲ್ವಾ ಅಂತ? ಸರ್, ದುಡ್ಡೇ ಇಲ್ಲ. ದುಡ್ಡು ಬರುವಂತಹ ಏನು ನಮ್ಮ ಸಂಪರ್ಕ ಬಸ್ಸಿಂದ ಇರ್ಬೋದು, ಅಥವಾ KSRTC ಬಸ್ಸಿಂದ ಇರ್ಬೋದು, ಅಥವಾ ವಿದ್ಯುತ್, ಇವೇ ಮೇನ್ ನಮಗೆ ದುಡ್ಡು ತಂದು ಕೊಡುವಂತಹ ಕೆಲಸ ಮಾಡ್ತಾಯಿದ್ವು. ಅವನ್ನೇ ನಾವು ಫ್ರೀ ಆಗಿ ಕೊಟ್ಟರೆ ಹಿಂದೂ ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಸರ್, ಅವರಿಗೆ ಮೊದಲಿಂತರಾದರೂ ಹಿಂದೂಗಳಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗೋದಿಲ್ಲ. ಮೊದಲಿನಿಂತಾದರೂ ನೀವು ನೋಡ್ಕೊತ ಬನ್ನಿ, ಇತಿಹಾಸ ತೆಗೆದು ನೋಡಿದ್ರೆ ಹಿಂದೂಗಳೇ ಆಗೋದಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಏನೋ ಒಂದು ಗ್ಯಾರಂಟಿ ಯೋಜನೆ ಪ್ರಭಾವದಿಂದ ಸರ್ಕಾರ ಬಂದಿದೆ, ಆದ್ದರಿಂದ ಒಂದು ಸ್ವಲ್ಪ ನಡೆಸ್ತಾ ಇದ್ದಾರೆ, ನಡೀಲಿ. ಆದರೂ ಹಿಂದೂಗಳ ಮೇಲೆ ಪ್ರತಿ ಸಲ ಕಾಂಗ್ರೆಸ್ ಸರ್ಕಾರ ಬಂದಾಗ ದೌರ್ಜನ್ಯ ನಡೀತಾ ಇದೆ. ಸರ್ಕಾರಕ್ಕೆ ಏನು ಹೇಳ್ತೀವಿ? ಯಾವುದೇ ತರಹದ ಈ ಬರುವಂಥ ಚುನಾವಣೆಯಲ್ಲಿ ಎಲ್ಲರೂ ಹಿಂದೂಗಳು ತಕ್ಕ ಉತ್ತರ ನೀಡ್ತಾರೆ ಅಂತ ಹೇಳ್ತೀನಿ ಸರ್. ಓಕೆ ಸ್ಮಿತಾ, ಇದಿಷ್ಟು ಬೆಳಗಾವಿ ಜನರ ಮಾತು. ಮುಂಬರುವ ದಿನಗಳಲ್ಲಿ ಕೂಡ ಏನು ಸರ್ಕಾರಕ್ಕೆ ತಕ್ಕ ಉತ್ತರ ನೀಡುವ ಕೆಲಸವನ್ನು ಮಾಡುತ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಮತ್ತು ಇದು ಕಳ್ಳತನ ಮಾಡುವಂಥ ಕೆಲಸ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಸಂಪರ್ಕದಲ್ಲಿರಿ ಮೈಲಾರಿ. ಓಕೆ ಮೈಲಾರಿ, ಹಾಗೆ ಹೋಲ್ಡ್ನಲ್ಲಿರಿ. ಇನ್ನು ಬೀದರ್ನಿಂದ ಮಲ್ಲಿಕಾರ್ಜುನ ಮರಕಲೆ, ಬೀದರ್ನಲ್ಲಿ ಹೇಗಿದೆ ಜನರ ರೆಸ್ಪಾನ್ಸ್? ಏನು ಹೇಳ್ತಿದ್ದಾರೆ ಜನರು? ಹೌದು ರಂಜಿತ್, ಏನು ಈಗಾಗಲೇ ಸರ್ಕಾರ ಮೇಲಿನ ಮೇಲೆ ತನ್ನ ಮೇಲೆ ನನ್ನ ವಿವಾದಗಳು ಹೇಳ್ಕೊತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಏನು ಈಗಾಗಲೇ ಹಿಂದೂ ಏನು ದತ್ತಿ ದೇವಸ್ಥಾನಗಳಿರ್ತಾವೆ, ಆ ಒಂದು ದೇವಸ್ಥಾನಕ್ಕೆ ಬಂದಂಥ ಆದಾಯ ಎಲ್ಲೋ ಒಂದು ಕಡೆ ಆ ಆದಾಯ ಮೇಲೆ ಸರ್ಕಾರಕ್ಕೆ ಒಂದು ಕಣ್ಣು ಆಗ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಗಡಿ ಜಿಲ್ಲೆ ಬೀದರ್ ಕೂಡ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ನಾವು ಬೀದರ್ನಲ್ಲಿ ಕೂಡ ಸುಮಾರು 10ಕ್ಕೂ ಅಧಿಕ ದೇವಸ್ಥಾನಗಳು, ಐತಿಹಾಸಿಕ ದೇವಸ್ಥಾನಗಳಿವೆ ನೋಡ್ಬೋದು. ನೀವು ಶ್ರೀ ಕ್ಷೇತ್ರ ಪಾಪನಾಶ ಶಿವಲಿಂಗ ದೇವಸ್ಥಾನ ಮುಂಭಾಗದಲ್ಲಿ ನಾವಿದ್ದೀವಿ. ಆದರೆ ಇದು ದೇವಸ್ಥಾನ ಕೂಡ ಸಾಕಷ್ಟು ಒಂದು ಐತಿಹಾಸಿಕ ದೇವಸ್ಥಾನ ಇದೆ. ನೆರೆ ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿನ ಸಂಗ್ರಹ ಆಗ್ತಾ ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ದೇವಸ್ಥಾನಕ್ಕೆ ಬಂದಂಥ ಆ ಒಂದು ಹಣ ಆ ದೇವಸ್ಥಾನ ಅಭಿವೃದ್ಧಿಗೆ ಅದನ್ನು ಬಳಸಬೇಕು. ಅದರ ಅಭಿವೃದ್ಧಿಗೆ ಬಳಸಲ್ಲದೆ ಇವತ್ತು ದೇವಸ್ಥಾನಕ್ಕೆ ಬರೋಂಥ ಸಾಕಷ್ಟು ಭಕ್ತರು ಸಾಕಷ್ಟು ಮೂಲಭೂತ ಸೌಕರ್ಯದಿಂದ ಪರದಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅದರ ಅಭಿವೃದ್ಧಿ ಮಾಡೋದು ಬಿಟ್ಕೊಟ್ಟು ಸರ್ಕಾರ ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿ ಆ ಗ್ಯಾರಂಟಿಗೆ ಹಣದ ಕೊರತೆ ಹಿನ್ನೆಲೆಯಲ್ಲಿ ಆ ಭಕ್ತರು ದೇವಸ್ಥಾನ ಹುಂಡಿಗಳಲ್ಲಿ ಹಾಕಂತ ಹಣ ಮೇಲೆ ಇವತ್ತು ಕಣ್ಣು ಹಾಕ್ತಾ ಇದೆ. ಅದಕ್ಕೆ ಸಾಕಷ್ಟು ಬೀದರಲ್ಲಿ ಕೂಡ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಟೋಟಲಿ ಈ ಸರ್ಕಾರ ಇವತ್ತಿನ ದಿವಾಳಿಗಿದೆ, ಸರ್ಕಾರ ಅವನತಿ ಅಂಚಿನಲ್ಲಿ ಬಂದಿದೆ ಅಂತೇಳಿ ಇಂಥ ಆರೋಪ ಜನರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದ್ರ ದೇವಸ್ಥಾನಕ್ಕೆ ಹುಂಡಿಗೆ ಹಾಕುವಂಥ ಭಕ್ತರ ಹಣ ನಿಜಕ್ಕೂ ಆ ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು. ಆದ್ರೆ ಸರ್ಕಾರ ಎಲ್ಲೋ ಒಂದು ಕಡೆ ಇವತ್ತಿನ ಖಜಾನ ಖಾಲಿಯಾಗಿದೆ ಅಂತ ಆರೋಪ BJPದವ್ರು ಮಾಡ್ತಾ ಇದ್ದಾರೆ. ಆ ದೇವಸ್ಥಾನದ ಭಕ್ತರ ಹಣದ ಮೇಲೆ BJP ಕಾಂಗ್ರೆಸ್ ಜನ ಕಣ್ಣು ಹಾಕಿದೆ. ಅದಕ್ಕೆ ಸಾಕಷ್ಟು ಒಂದು ಆಕ್ರೋಶ ಇಲ್ಲಿ ಕೂಡ ವ್ಯಕ್ತ ಆಗ್ತಾ ಇದೆ ಅಂತ ಹೇಳ್ಬೋದು ರಂಜಿತ್. ರೈಟ್, ಸಂಪರ್ಕದಲ್ಲಿರಿ. ಹಾಗೆ ಮಂಜು ಪತ್ತಾರ್ ಕೂಡ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ನಿಮ್ಮ ಭಾಗದಲ್ಲಿ, ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವ ರೀತಿ ಇದೆ ಸ್ಪಂದನೆ, ಕ್ವಿಕ್ ಆಗಿ ಹೇಳೋದಾದ್ರೆ? ಹೌದು ಸ್ಮಿತಾ, ಏನಂದರೆ ಮುದ್ರಣಕಾಶಿ ಗದಗನಲ್ಲಿ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಿದ್ರಿಂದ ತನ್ನ ಬೊಗ್ಗಸೆ ಪೂರ ಖಾಲಿ ಮಾಡಿಕೊಂಡಿದೆ. ಹೀಗಾಗಿ ಹಿಂದೂ ದೇವಸ್ಥಾನಗಳ ಮೇಲೆ ಏನು ಹೊರೆ ಹೇರ್ತಾ ಇದೆ ಅಂತೇಳಿ ಇಲ್ಲಿಯ ಶ್ರೀರಾಮ್ ಸೇನಾ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದರೆ ಏನು ನಮ್ಮ ಹಿಂದೂ ದೇವಸ್ಥಾನಕ್ಕೆ ಬರುವಂಥ ಆದಾಯದಲ್ಲಿ ಏನು 10% ಭಾಗವನ್ನು ಸರ್ಕಾರಕ್ಕೆ ಯಾಕೆ ಕೊಡಬೇಕು? ಅದೇ ರೀತಿಯಾಗಿ ಬೇರೆ ಬೇರೆ ಸಮುದಾಯದ ಮಂದಿರಗಳಿರ್ತವೆ, ಮಸೀದಿಗಳಿರ್ತವೆ, ಚರ್ಚ್ಗಳಿರ್ತವೆ, ಅವಕ್ಕೆ ಬಂದಿದ್ದ ಆದಾಯವನ್ನು ಯಾಕೆ ಕೇಳ್ತಾ ಇಲ್ಲ? ಹಿಂದೂ ದೇವಸ್ಥಾನಗಳಿಗೆ ಯಾಕೆ ಈ ಒಂದು ಕಾನೂನು ಮಾಡ್ತಾ ಇದ್ದಾರೆ ಅಂಥೇಳಿ ಇಲ್ಲಿಯ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂತಂದರೆ ಮುದ್ರಣಕಾಶಿ ಗದಗನಲ್ಲಿ ಕೂಡ ಸರ್ಕಾರದ ನಡೆಗೆ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು, BJP ಆಗಿರ್ಬೋದು ಮತ್ತು ಶ್ರೀರಾಮ್ ಸೇನೆ ಸಾಕಷ್ಟು ಖಂಡನೀಯ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಈ ವಿಧೇಯಕವನ್ನು ವಾಪಸ್ ತೆಗೆದುಕೊಳ್ಳಬೇಕು, ಇಲ್ಲಾಂದರೆ ಉಗ್ರವಾದ ಹೋರಾಟ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ಮಿತಾ. ಓಕೆ, ಹಾಗೆ ಹೋಲ್ಡ್ನಲ್ಲಿರಿ ಮಂಜು. ಇನ್ನು ಹುಬ್ಳಿಯಿಂದ ನಮ್ಮ ಪ್ರಕಾಶ್, ಸರ್ಕಾರದ ಈ ನಿರ್ಧಾರಕ್ಕೆ ಜನ ಏನ್ ಹೇಳ್ತಿದ್ದಾರೆ ಹುಬ್ಬಳ್ಳಿಯಲ್ಲಿ? ಎಸ್, ಖಂಡಿತ ರಂಜಿತ್. ಯಾಕಂದರೆ ಹಿಂದೂ ದೇವಾಲಯಗಳ ಆದಾಯದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ವಿವಾದವನ್ನು ಸೃಷ್ಟಿ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಭಾಗದಲ್ಲೂ ಸಹಿತ, ಅದೇ ರೀತಿ ಧಾರವಾಡ ಜಿಲ್ಲೆಯಲ್ಲೂ ಸಹಿತ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಗಂಟಿಕಿರಿ ಅಂದರೆ ಹುಬ್ಬಳ್ಳಿ ನಗರದಲ್ಲಿರುವಂತಹ ಗಂಟಿಕಿರಿ ಬಸವೇಶ್ವರ ದೇವಸ್ಥಾನದ ಅರ್ಚಕರ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಹಿಂದೂ ದೇವಾಲಯಗಳ ಆದಾಯದ ಮೇಲೆ, ಅಂದರೆ ಈ ಆದಾಯಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದು ಕಡೆ ಪರ್ಸೆಂಟೇಜ್ ಲೆಕ್ಕಾಚಾರ ಆಗ್ತಾ ಇದೆ, ಏನಂತೀರಿ ಸರ್?
ಸರ್, ಈ ಪರ್ಸೆಂಟೇಜ್ ಅಂತಕ್ಕಂಥದ್ದು ಯಾವುದ್ರಲ್ಲೂ ಇಲ್ಲ ಅಂತ ಹೇಳಬೇಕಾಗಿಲ್ಲ, ಎಲ್ಲದರಲ್ಲೂ ಇದೆ. ಬಟ್ ಹೀಗೆ ಇವರು ಪರ್ಸೆಂಟೇಜ್ ಮಾಡ್ಕೊಳ್ತಾ ಹೋದರೆ ಮುಂದೊಂದು ದಿನ ಈ ಒಂದು ಹಿಂದೂ ದೇವಾಲಯಗಳು ಕದ ಹಾಕ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅದೇ ರೀತಿಯಾಗಿ ಇವರು ಈಗಲೇ ಇದನ್ನು ಯಾವುದನ್ನು ಕೇಳದೆ ಈಗಲೇ ಅದಕ್ಕೊಂದು ಕಡಿವಾಣ ಹಾಕಿದರೆ ಮುಂದೊಂದು ದಿನ ಈ ಒಂದು ಹಿಂದೂ ದೇವಾಲಯಗಳು ಮುಂದೆ ನಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ದಿನನಿತ್ಯ ಪೂಜೆ ಪುನಸ್ಕಾರಾದಿಗಳು ದೇವಸ್ಥಾನದಲ್ಲಿ ನಡೀತದೆ. ಅದೇ ರೀತಿಯಾಗಿ ಈಗಲೇ ಇಂಗ್ಲೀಷ್ ಮೀಡಿಯಮ್ ಹುಡುಗರಿಗೆ ಪ್ರಮುಖವಾಗಿ ಈ ವಿಚಾರದಲ್ಲಿ ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ. ಸರ್ಕಾರದ ಈ ಒಂದು ನಿರ್ಧಾರ ಎಷ್ಟು ಮಟ್ಟಿಗೆ ಸರಿ ಅಂತೀರಿ? ಇದು ಸರಿಯಲ್ಲ ಸರ್, ಇದು ಸರಿಯಲ್ಲ. ಈಗ 10% ಕೇಳ್ತಾರೆ, ನಾಳೆ 20% ಕೇಳ್ತಾರೆ, ಮುಂದೊಂದು ದಿನ 50% ಕೇಳ್ತಾರೆ. 50% ಕೇಳಿದರೆ ಈ ಒಂದು ಧಾರ್ಮಿಕ ದತ್ತಿ ಇಲಾಖೆಯವರು ರೊಕ್ಕ ಕೇಳೋದನ್ನೇ ಬಿಟ್ಟುಬಿಡ್ತಾರೆ. ಕೇಳೋದನ್ನು ಬಿಟ್ಟರೆ ಈ ಒಂದು ಹಿಂದೂ ದೇವಾಲಯಗಳು ಹೇಗೆ ಮುಂದುವರಿತವೆ? ಅದೇ ರೀತಿಯಾಗಿ ಇದನ್ನು ಈಗಲೇ ಖಂಡಿಸಿ ಇದಕ್ಕೆ ಒಂದು ಕಡಿವಾಣವನ್ನು ಹಾಕಿದರೆ ಹಿಂದೂ ದೇವಾಲಯಗಳು ಮುಂದೊಂದು ದಿನ ಬೆಳಕಿಗೆ ಬರ್ತವೆ ಅಂತ ಹೇಳ್ಬೋದು ಸರ್. ಈ ಒಂದು ವಿಚಾರ ಇದಿಷ್ಟು ದೇವಾಲಯದ ಅರ್ಚಕರು ಮತ್ತು ಒಂದು ಕಡೆ ಈ ರೀತಿ ಒಂದು ಪರ್ಸೆಂಟೇಜ್ ಲೆಕ್ಕಾಚಾರ ಹಾಕ್ತಾ ಇರುವಂಥ ಸರ್ಕಾರದ ನಡೆ ಸರಿಯಲ್ಲ. ಇದೇ ರೀತಿ ಪರ್ಸೆಂಟೇಜ್ ಲೆಕ್ಕಾಚಾರ ಮುಂದುವರೆದರೆ ಮುಂಬರುವಂಥ ದಿನಗಳಲ್ಲಿ ಹಿಂದೂ ದೇವಾಲಯ ರೈಟ್ ಇದು ನಮ್ಮ ಜಿಲ್ಲಾ ವರದಿಗಾರರು ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಸರ್ಕಾರದ ಈ ನಡೆಗೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅನ್ನೋದರ ಮಾಹಿತಿಯನ್ನ ನಿಮ್ವರೆಗೂ ತಲುಪಿಸಿದ್ರು. ಧನ್ಯವಾದ ಎಲ್ರಿಗೂ ಕೂಡ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಒಟ್ಟಾರೆ ರಾಜ್ಯ ಸರ್ಕಾರ ಈ ರೀತಿ ದೇವಸ್ಥಾನದ ಆದಾಯದಲ್ಲೂ ಕೂಡ ಪರ್ಸೆಂಟೇಜ್ ಅನ್ನ ನಿರೀಕ್ಷೆ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅದರಲ್ಲೂ ಹಿಂದೂ ಸಮುದಾಯ ಹಾಗೆ ಅದಕ್ಕೆ ಸಂಬಂಧಪಟ್ಟ ದೇಗುಲಗಳ ಸಿಬ್ಬಂದಿಯ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ನಾವು ಗದಗ ಹಾಗೆ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಬಹುತೇಕ ಜಿಲ್ಲೆಗಳಿಂದ ಪ್ರತಿಕ್ರಿಯೆಯನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಬಹುತೇಕ ಭಾಗಗಳಲ್ಲೂ ಕೂಡ ಬಹುಸಂಖ್ಯಾತ ಹಿಂದೂ ಸಮುದಾಯದಿಂದ ಸರ್ಕಾರದ ಈ ನಡೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ ಶಾಸಕರಾದ ಭರತ್ ಶೆಟ್ಟಿ ಹಾಗೆ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳು ಇಬ್ಬರೂ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್ ಶೆಟ್ಟಿ, ಒಂದೇ ಒಂದು ಗಳಿಗೆ ತಮ್ಮ ಸಹನೆ ನಮ್ಮ ಜೊತೆಯಲ್ಲಿ ಇರಲಿ. ವಜ್ರದೇಹಿ ಶ್ರೀಗಳನ್ನ ಮಾತನಾಡಿಸಿ ನಂತರದಲ್ಲಿ ನಿಮ್ಮ ಹತ್ರ ಮಾತನಾಡ್ತೀನಿ. ಶ್ರೀಗಳೇ, ಸರ್ಕಾರದ ಈ ನಡೆ, ನಾನು ಪ್ರಶ್ನೆ ಹೆಚ್ಚಿಗೆ ಕೇಳೋದಿಲ್ಲ, ನಿಮ್ಮ ಉತ್ತರದ ನಿರೀಕ್ಷೆ. ಪ್ರಶ್ನೆ ಇರುವಂತದ್ದೇನು ಅಂತಂದ್ರೆ, ಸರ್ಕಾರ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಎಳೆದು ಹಾಕೊಂಡಿದೆ. ಮತ್ತೆ ಸರ್ಕಾರದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಕುಣಿಯಲಬಾರದವನಿಗೆ ಅಂಗಳ ಡೊಂಕು ಅನ್ನಂತಹ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಈ ಪೋರ್ಟ್ಫೋಲಿಯೋ ತಗೊಳ್ಳುವಾಗನೇ ಒಂದು ಊಹಾಪೋಹ ಹೇಳಿದ್ರು, ನಾನು ಇದನ್ನ ತಗೊಳ್ಳೋದಿಲ್ಲ, ನನ್ನಿಂದ ಇದನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವುದನ್ನ? ಸಾರಿಗೆ ಇಲಾಖೆಯನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವ ತಕ್ಷಣನೇ ಅವರಿಗೆ ಧಾರ್ಮಿಕ ದತ್ತಿ ಇಲಾಖೆಯನ್ನು ಕೊಟ್ಟರು. ಆದ್ರೆ ಇಂತಹ ಒಂದು ಅಧಿನಿಯಮವನ್ನ ತರ್ತಾರೆ ಅಂತ ಯಾವ ಹಿಂದೂನೂ ಭಾವಿಸ್ಲಿಲ್ಲ. ಯಾಕೆ ಅಂದ್ರೆ, ತಲೆ ಸುತ್ತಿ ಹಾಕಿದ ಹಣವನ್ನ ಸರ್ಕಾರ ಪರ್ಸೆಂಟೇಜ್ ಲೆವೆಲ್ ಅಲ್ಲಿ ಅಳತೆಗೋಲು ಮಾಡ್ತದೆ ಅಂತಲಾದ್ರೆ ಈ ಸರ್ಕಾರದ ಮುಂದಿನ ಗುರಿ ಏನು ಎನ್ನುವುದನ್ನ ಇಡೀ ಹಿಂದೂ ಸಮಾಜ ಅರ್ಥ ಮಾಡಿಕೊಳ್ತದೆ ಎನ್ನುವುದನ್ನ ಭಾವಿಸಿಕೊಳ್ತೇವೆ. ಇದು ಕೇವಲ ಖಂಡನೆಗೆ ಅರ್ಹವಾದದ್ದಲ್ಲ, ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಪ್ರತಿಭಟನೆಗೂ ಇದು ತಯಾರಾಗ್ತದೆ ಅನ್ನುವಂತ ಮಾತನ್ನ ಈ ಮೂಲಕ ಹೇಳ್ತೇವೆ. ಭರತ್ ಶೆಟ್ಟಿ, ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟನೆ ಅಂತಂದ್ರೆ ನಾವು ಅದನ್ನ ಬೇರೆ ಏನಕ್ಕೂ ಉಪಯೋಗಿಸಲ್ಲ, ಚಿಕ್ಕ ಪುಟ್ಟ ದೇಗುಲಗಳ ಅಭಿವೃದ್ಧಿ ಕಾರ್ಯಕ್ಕೆ ಮಾತ್ರ ನಾವು ಉಪಯೋಗಿಸ್ತೀವಿ, ಹಾಗೆ ಅರ್ಚಕರಿಗೆ ವಿಮೆ ಕೊಡ್ತೀವಿ ಇತ್ಯಾದಿ ಸಮರ್ಥನೆ ಬಂತು ಸರ್ಕಾರದಿಂದ. ತಪ್ಪೇನಿದೆ? ನೋಡಿ, ಇದರಲ್ಲಿ ಫಸ್ಟ್ ಕ್ಲಾಸಲ್ಲಿ ಏನಿದೆ ಅಂತ ಹೇಳಿದರೆ, ಬಡತನದಲ್ಲಿರುವ ಅಥವಾ ಅಗತ್ಯ ಸಂದರ್ಭದಲ್ಲಿರುವ ಇತರ ಯಾವುದೇ ಧಾರ್ಮಿಕ ಸಂಸ್ಥೆಗೆ ಸಹಾಯ ನೀಡುವಿಕೆ ಅಂತ ಒಂದು ಪಾಯಿಂಟ್ ಇದೆ ಅದರಲ್ಲಿ. 2001ರಲ್ಲಿ ಇದನ್ನು ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಮಾಡಿದಂಥ ಆ್ಯಕ್ಟು. ಅದರಲ್ಲಿ ಬೇರೆ ಹಿಂದೂ ಧಾರ್ಮಿಕ ಸಂಸ್ಥೆ ಅನ್ನೋದಂತನ ಕರೆಕ್ಟಾಗಿ ಬರೆದಿಲ್ಲ, ಬೇರೆ ಧಾರ್ಮಿಕ ಸಂಸ್ಥೆ ಅಂತ ಉಂಟು. ಹಾಗಾಗಿ ಈ ದುಡ್ಡನ್ನು ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಇದು ಎಲ್ಲಿಗೆ ಹೋಗ್ತದೆ, ಇದು ಮಿಸ್ಸಸ್ ಆಗುವಂಥ ಸಾಧ್ಯತೆ ಇರ್ತದೆ. ಒಂದು. ಎರಡನೇ ವಿಷಯ ಏನಂತ ಹೇಳಿದರೆ, ನೀವು ದೇವಸ್ಥಾನದ ದುಡ್ಡನ್ನು, ಭಕ್ತರ ದುಡ್ಡನ್ನು, ಪಬ್ಲಿಕ್ಕಿನ ದುಡ್ಡನ್ನು ಹಿಡಿದುಕೊಂಡೇ ನೀವು ಪುನಃ ನಾವೇನು ಅರ್ಚಕರಿಗೆ ಕೊಡ್ತಾಯಿದ್ದೇವೆ, ಮತ್ತೊಬ್ಬರಿಗೆ ಕೊಡ್ತಾಯಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಆದರೆ ವಕ್ಫು ಮತ್ತು ಬೇರೆ ಎಲ್ಲ ವಿಷಯ ಬಂದಾಗ ಸರ್ಕಾರದಿಂದ ನಮ್ಮೆಲ್ಲರ ಟ್ಯಾಕ್ಸು, ದೇವಸ್ಥಾನದಂತಲ್ಲ ಬೇರೆ ಎಲ್ಲರ ಟ್ಯಾಕ್ಸ್ಗಳನ್ನು ನೀವು ವಕ್ಫಿಗೆ ನೀವು ನೀಡ್ತೀರಿ. ಅದೇ ರೀತಿ ಹಿಂದೂ ಇದಕ್ಕೆ ಎಂಡೋಮೆಂಟ್ಗೆ ಇದಕ್ಕೆ ಬಂದಾಗ ನೀವು ನಮ್ಮ ಭಕ್ತರ ದುಡ್ಡನ್ನೇ ಹಿಡ್ಕೊಂಡು ಅದನ್ನೇ ಪುನಃ ಹಂಚಿಕೆ ಮಾಡೋದು, ಆಚೆ ಮಾಡಿ ಏನೋ ದೊಡ್ಡ ಸಾಧನೆ ಮಾಡಿದಾಗೆ ಮಾಡ್ತಾಯಿದ್ದೀರಿ. ನೀವು ದೇವಸ್ಥಾನಕ್ಕೆ ಬೇರೆ ಹಣವನ್ನು ಸರ್ಕಾರದಿಂದ ಕೊಡಿ. ನೀವು ಸರ್ಕಾರದ ಹಣವನ್ನು ಪುನಃ ನಮ್ಮ ಭಕ್ತರ ಹಣವನ್ನು ನೀವು 10%, 5% ಜಾಸ್ತಿ ಮಾಡಿ ನೀವು ಅದನ್ನು ಎಲ್ಲೆಲ್ಲಿಗೆ ಉಪಯೋಗಿಸ್ತಿರೋ ನಮ್ಗೆ ಗೊತ್ತಿಲ್ಲ.
ಇದೆಲ್ಲ ಪಾಯಿಂಟ್ ಆಫ್ ಕನ್ಸರ್ನ್ಸು. ಹಾಗಾಗಿ ಪ್ರತಿಯೊಬ್ಬ ಹಿಂದೂವಿಗೆ ಸಹ ನಮ್ಮ ದೇವಸ್ಥಾನ ನಮ್ಮ ನಂಬಿಕೆಯ ವಿಷಯ ಬಂದಾಗ ನೀವು ಸರ್ಕಾರದ ರೂಲ್ಸು ರೆಗ್ಯುಲೇಷನು ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಅದು ಇದು ಅಂತ ಇರ್ತದೆ. ಆದರೆ ನೀವು ಚರ್ಚು ಇದು ಮಸೀದಿ ಎಲ್ಲ ಬಂದಾಗ ಆ ರೀತಿಯ ವಿಷಯಗಳು ಇರುವುದಿಲ್ಲ. ಖಂಡಿತವಾಗಿ ಹಿಂದೂಗಳ ಮನಸ್ಸಲ್ಲಿ ಅದು ತಾರತಮ್ಯದ ವ್ಯವಸ್ಥೆ ಏನಿದೆ ಅದರ ವಿರುದ್ಧವಾದ ಮನಸ್ಥಿತಿ ಖಂಡಿತ ಇದ್ದೇ ಇದೆ. ಅದರ ನಡುವೆಯಲ್ಲಿ ಈ ರೀತಿಯ ವಿಷಯಗಳು ಬಂದಾಗ ಖಂಡಿತ ಸಿಟ್ಟಿಗೇಳುವುದು ಸಹಜ. ಇನ್ನೊಂದೇ ಒಂದು ಪ್ರಶ್ನೆಗೆ ಉತ್ತರ ಬೇಕು, ಒಂದೇ ಒಂದು ನಿಮಿಷ ಸಹನೆ ಇರಲಿ. ಶ್ರೀಗಳೇ, ಈಗ ವಫ್ ಆಸ್ತಿ ಲೆಕ್ಕಾಚಾರ ಹಾಕಿದ್ರೆ 3ನೇ ಅತ್ಯಂತ ಶ್ರೀಮಂತ ಅಂದ್ರೆ ಅತಿ ಹೆಚ್ಚು ಆಸ್ತಿ ಇರುವಂತಹ ಸಂಸ್ಥೆ ಅಥವಾ ಯಾವುದೋ ಸಂಬಂಧಪಟ್ಟ ಇಲಾಖೆ ಅಂತಂದ್ರೆ ಅದು ವಫ್ ಅಂತ ಹೇಳಿ ಹೇಳ್ತಾರೆ. ಅದರ ವಿಚಾರಕ್ಕೆ ಸರ್ಕಾರ ಕೈ ಹಾಕೋದಿಲ್ಲ. 1 ಕೋಟಿ ಆದಾಯ ಮೀರಿದ್ರೆ 10% ಕೊಡಿ ಅನ್ನೋ ಸರ್ಕಾರದ ನಿಲುವು, ಏನ್ ಹೇಳ್ತೀರಿ? ಈಗ ಸರ್ಕಾರ ಕೊಡಬೇಕಾದ ಅರ್ಹತೆ ಯಾವುದು ಮಾನದಂಡವಾಗಿರ್ತದೆ ಅಂತಂದ್ರೆ, ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ಹಣವನ್ನ ಪರ್ಸೆಂಟೇಜ್ ಲೆವೆಲ್ ಅಲ್ಲಿ ತಗೊಳ್ಳೋದಾದ್ರೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿತಲ್ಲ 100 ಕೋಟಿ ರೂಪಾಯಿ ನಾನು ವಕ್ಫಿಗೆ ಕೊಡ್ತೇನೆ. ಈ 100 ಕೋಟಿ ರೂಪಾಯಿಯನ್ನ ತರ್ಲಿಕ್ಕೇನೆ ಬಹುಶಃ ಈ ಪರ್ಸೆಂಟೇಜ್ ಅನ್ನ ತಗೊಂಡಿದ್ದಾರೆ. ಇದು ಒಂದು. ಎರಡನೆಯದ್ದು, ಈಗ ಅವರು ವಕ್ಫ್ ಮಂಡಳಿಯನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿರುವಂತಹ ಯಾವ ವ್ಯವಸ್ಥೆ ಇದೆ ಅದನ್ನ ಭದ್ರತೆ ಮಾಡಬೇಕು ಅಂತ ಹೊರಟಿರುವ ಕಾರಣ 100 ಕೋಟಿಯನ್ನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಆ 100 ಕೋಟಿಯನ್ನ ದೇವಸ್ಥಾನದ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನದಿಂದ ಪರ್ಸೆಂಟೇಜ್ ಲೆವೆಲ್ ತಗೊಂಡು ಅದನ್ನು ಕೊಡ್ತಾರೆ. ಈಗಾಗಲೇ ಅಲ್ಲಿ ಅವರು ನಿಯಮ ಮಾಡಿದ್ದಾರೆ, ಬೇರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಬೇರೆ ಅಂದ್ರೆ ಯಾವುದು? ಅಲ್ಲಿ ಕ್ಯಾಟಗರಿಯನ್ನು ಉಲ್ಲೇಖ ಮಾಡಿಲ್ಲ ಅವರು. ಸಿ ಕ್ಯಾಟಗರಿ ಆಗಲಿ ಅಥವಾ ಆದಾಯ ಕಡಿಮೆ ಉಳ್ಳಂತ ದೇವಸ್ಥಾನಕ್ಕೆ ಕೊಡ್ತೇವೆ ಅಂತ ಅಲ್ಲಿ ಅವರು ತೋರಿಸಲಿಲ್ಲ ಅಧಿನಿಯಮದಲ್ಲಿ. ಹಾಗಿರುವುದರಿಂದ ನಮಗೂ ಇಲ್ಲಿವರೆಗಿದ್ದಂತ ಸಂಶಯಕ್ಕೆ ಇದು ಪುಷ್ಟಿ ಕೊಡ್ತಾ ಇದೆ. ಹಾಗಾಗಿ ನಾವು ಸರ್ಕಾರವನ್ನ ಆಗ್ರಹ ಮಾಡ್ತಾ ಇರುವಂತದ್ದು, ಯಾಕೆ ನೀವು ದೇವಸ್ಥಾನಕ್ಕೆ ಸರ್ಕಾರದ ಹಣವನ್ನ ಕೊಡ್ತಾ ಇಲ್ಲ? ದೇವಸ್ಥಾನದ ಹಣವನ್ನೇ ನೀವು ತಸ್ತಿಕ್ಕಾಗಿ ಕೊಡುವುದಾದರೆ ನಿಮ್ಮ ಆಡಳಿತ ಯಾಕೆ ಬೇಕು ದೇವಸ್ಥಾನಕ್ಕೆ? ಅದನ್ನು ಒಬ್ಬ ಹಿಂದೂ ಕೇಳುವುದರಲ್ಲಿ ತಪ್ಪೇನಿದೆ? ಸರಿ ಭರತ್ ಶೆಟ್ರೆ, ಈಗ 2 ಪ್ರಶ್ನೆ 1 ಉತ್ತರ ನಿಮ್ಮಿಂದ ಬೇಕಾಗಿರೋದು. ನಾವು ಹೊಸದಾಗಿ ಏನ್ ಮಾಡಿಲ್ಲ, ಯಡಿಯೂರಪ್ಪನವ್ರ ಕಾಲದಲ್ಲೂ ಕೂಡ ಇಂಥ ಪ್ರಸ್ತಾವನೆ ಇತ್ತು ಅನ್ನೋದು ಒಂದು. ಎರಡನೇದು, ವಿಧೇಯಕ ಮಂಡನೆ ಆದಾಗ ಬಿಜೆಪಿ ಶಾಸಕರು ಸದಸ್ಯರು ಯಾರು ಇರಲೇ ಇಲ್ವಾ, ಪ್ರಶ್ನೆ ಮಾಡಲೇ ಇಲ್ವಾ ಇದನ್ನ ಅಂತ ಹೇಳಿ? ವಿಧೇಯಕ ಬಂದಾಗ ಇವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ನಮಗೆ ವಿಧೇಯಕವನ್ನು ಯಾರ ಕೈಗೂ ಮುಟ್ಸಲಿಲ್ಲ. ಅವರಲ್ಲಿ ವಿಧೇಯಕವನ್ನು ಓದಲಿಕ್ಕೆ ಶುರು ಮಾಡಿದಾಗ ಇಲ್ಲಿ ಹಂಚಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದನ್ನು ನಿಲ್ಲಿಸಿದಾಗ ಇವರು ಅರ್ಜೆಂಟಲ್ಲಿ ದೊಡ್ಡ ರೀತಿಯಲ್ಲಿ ಡಿಬೇಟ್ ಮಾಡದೆ ಸಣ್ಣ ರೀತಿಯಲ್ಲೇ ಮಾಡಿಸಿ ಅರ್ಜೆಂಟಲ್ಲಿ ಪಾಸ್ ಮಾಡಿದ್ದಾರೆ. ಇದು ಒಂದು ಉತ್ತರ. ಎರಡನೇದು, ಇದೇ ವಿಧೇಯಕದಲ್ಲಿ ಮತ್ತೊಂದು ಚೇಂಜಸನ್ನು ತಂದಿದ್ದಾರೆ. ಏನಂತ ಹೇಳಿದರೆ, ಹಿಂದೆ ಹೀಗೆ ವ್ಯವಸ್ಥಾಪನಾ ಸಮಿತಿಯನ್ನು ಸದಸ್ಯರನ್ನು ಸರ್ಕಾರ ಅದರ ಒಂದು ಕ್ರೈಟೀರಿಯಾ ಇದೆ, ಅದ್ರ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಎಲ್ಲ ಕೂತ್ಕೊಂಡು ಅದರ ಅಧ್ಯಕ್ಷರು ಅಥವಾ ಚೇರ್ಮನ್, ಮ್ಯಾನೇಜಿಂಗ್ ಟ್ರಸ್ಟಿಯರ್ ಅಂತ ಅವರು ಡಿಸೈಡ್ ಮಾಡಿ ಎಲೆಕ್ಷನ್ ಆಗಿ ಅವರನ್ನು ಸೆಲೆಕ್ಟ್ ಮಾಡ್ತಾರೆ. ಈಗ ಇವರು ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಈ ಹಿಂದೂ ದೇವಸ್ಥಾನಗಳಲ್ಲಿ ಮ್ಯಾನೇಜ್ಮೆಂಟ್ ಟ್ರಸ್ಟಿಯನ್ನು ಇವರು ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ, ಹಿಂದಿನಾಗೆ ಎಲೆಕ್ಷನ್ ಇಲ್ಲ ಇನ್ನು ಮುಂದೆ, ಹಿಂದಿನಾಗೆ ಎಲ್ಲ ಮೆಂಬರ್ಸು ಕೂತ್ಕೊಂಡು ವೋಟ್ ಹಾಕಲಿಕ್ಕಿಲ್ಲ. ಇವರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಅದನ್ನು ಯಾರನ್ನ ಅಧ್ಯಕ್ಷ ಮಾಡ್ಬೋದು ಅದು ಅವರ ವಿವೇಚನೆಗೆ ಬಿಟ್ಟಂಥದ್ದು ಈಗ. ಹಾಗಾಗಿ ಡೈರೆಕ್ಟಾಗಿ ದೇವಸ್ಥಾನದ ಮೇಲೆ ಕಂಟ್ರೋಲ್ ತರಲಿಕ್ಕೆ, ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈ ರೀತಿಯ ಒಂದು ಚೇಂಜಸನ್ನು ತಂದಿದ್ದಾರೆ. ಹಿಂದೂ ದೇವಸ್ಥಾನಗಳ ವಿಷಯ ಬಂದಾಗ ಎಲ್ಲ ರೀತಿಯ ಹಸ್ತಕ್ಷೇಪ ಇವರು ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು ಹೇಳಿದರು, ಏನು ಪ್ರತ್ಯಕ್ಷ ಏನು ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅದು ನಮ್ಮ ದುಡ್ಡಿನನ್ನು ಕೊಡೋದು. ನೀವು ಸರ್ಕಾರದ ಎಕ್ಸ್ಟ್ರಾ ದುಡ್ಡೇನು ಆಗ್ತಾ ಇಲ್ಲ, ನೀವು ನಮ್ಮ ದುಡ್ಡನ್ನು ಹಿಡ್ಕೊಂಡು ದೇವಸ್ಥಾನವನ್ನು ನಾವು ಮ್ಯಾನೇಜ್ಮೆಂಟ್ ಮಾಡ್ತೇನೆ ಅನ್ನುವಂಥದ್ದನ್ನು ಮಾಡಿ ಏನೋ ದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ರೈಟ್. ಧನ್ಯವಾದ ಭರತ್ ಶೆಟ್ರೆ, ಹಾಗೆ ಧನ್ಯವಾದ ಶ್ರೀಗಳೇ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಒಟ್ಟಾರೆ ರಾಜ್ಯ ಸರ್ಕಾರದ ಈ ನಡೆಯ ವಿರುದ್ಧ ಒಂದು ಕಡೆ ವಿರೋಧ ವ್ಯಕ್ತವಾಗ್ತಿದ್ರೆ, ಮತ್ತೊಂದು ಕಡೆ ಸರ್ಕಾರ ಕೂಡ